ವಿಧಾನಸೌಧ ಒಂದು ಬಿಟ್ರೆ ಇನ್ನೇನಿದೆ ನೋಡೋಕ್ಕೆ? ಯಾರೇನು ಕಟ್ಟಿದ್ದಾರೆ? ಟೂರಿಸ್ಟ್ ಬಂದವ್ರು ಏನು ನೋಡೋಕ್ಕಾಗ್ತದೆ? ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ಬೇಕು, ಇಸ್ಕಾನ್ಗೆ ಹೋಗ್ಬೇಕು, ಇನ್ನೊಂದೆರಡು ದೇವಸ್ಥಾನಕ್ಕೆ ಹೋಗ್ಬೇಕು, ಬುಲ್ ಟೆಂಪಲ್ಗೆ ಹೋಗ್ಬೇಕು. ಹಿಂಗೆಲ್ಲರೂ ಒಂದು 3-4 ಜನ ಗಣಪತಿ ದೇವಸ್ಥಾನ ಅದು ಬಿಟ್ಟರೆ ಮಕ್ಕಳಿಗೆ ಮತ್ತೊಂದು ಮಾಡೋಕ್ಕೆ ನೋಡೋಕ್ಕೆ ಯಾವುದೂ ಇಲ್ಲ. ಈಗ ಅದೆಲ್ಲ ಇದಕ್ಕೆ ರೋಪ್ ವೇ ಹಾಕೋಕ್ಕೆ ಹಿಂದೆ ಸರ್ಕಾರ BJP ಗೌರ್ಮೆಂಟಲ್ಲಿ ಹೊರಟಿದ್ರು. ನಂದಿ ಇಲ್ಲಿಗೆ ರೋಪ್ಬೇಕು. ಇವತ್ತು ಬೆಳಗ್ಗೆ ಟಿವಿಯಲ್ಲಿ ಪೇಪರ್ ನೋಡ್ತಾ ಇದ್ದೀನಿ, ಎಲ್ಲ ಪರಿಸರವಾದಿ ಎಲ್ಲ ಬೋರ್ಡ್ ಇಟ್ಕೊಂಡು ನಿಂತ್ಕೊಬಿಟ್ಟವ್ರೆ, ರೋಪ್ ವೇ ಹಾಕ್ಬಿಡಿ ಅಂತ ಅಂದ್ಬಿಟ್ಟು. ಹೌ ಕ್ಯಾನ್ ಟೂರಿಸಮ್ ಗೋ? ಯಾರು ಮಾಡ್ತಾರೆ? ನಂದಿ ಬೆಟ್ಟ ಇದೆ, ನಾವು ಮಾಡಿದ್ವಾ? ಪ್ರಕೃತಿಲಿ ಆ ಬೆಟ್ಟ ಇದೆ, ಅದಕ್ಕೆ ಜನ ಏನೋ ಒಂದು ಆಕರ್ಷಣೆ ಆಗಿ ಮಕ್ಕಳು ಮರಿ ಹೋಗ್ಲಿ ಅಂತೇಳಿ. ಎಲ್ಲಿದೆ ಬೆಂಗಳೂರು ಸುತ್ತಮುತ್ತಲು? ಎನಿಥಿಂಗ್ ಟೂರಿಸಮ್ ಇರ್ಬೇಕಾದ್ರೆ ನೀರಿರಬೇಕು, ಇಲ್ಲ ಕಾಡಿರಬೇಕು, ಇಲ್ಲ ಹಸಿರಿರಬೇಕು, ಇಲ್ಲ ಏನಾದ್ರು ಒಂದು ಪ್ರಾಣಿ ಪಕ್ಷಿ ಇರೋಂಥದ್ದು ಏನೋ ನೋಡೋಕ್ಕೆ, ಮಕ್ಕಳು ಆಡೋಕ್ಕೆ ಒಂದು ಜಾಗ ಇರಬೇಕು. ನೀನೇನು ಮಾಡಬೇಡ, ಒಂದು ಮರ ಮುಟ್ಟಬೇಡ, ಒಂದು ಇದನ್ನು ಮಾಡಬೇಡ, ನೀನೇನು ಮಾಡಬೇಡ ಅಂತ ಹೇಳಿದ್ರೆ ಹೌ ಇಟ್ ಈಸ್ ಪಾಸಿಬಲ್?